ಬಂಧುಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂದು ನಾನು ನಿಮ್ಮ ಮುಂದೆ ಹೇಳಲು ಕುಳಿತಿರುವ ಈ ಘಟನೆ ಕೇವಲ ಒಂದು ರಸ್ತೆ ಅಪಘಾತ ಸುದ್ದಿ ಅಲ್ಲ. ಇದು ಕೇಳಿದಾಗ ಎದೆಯೊಳಗೆ ಉಸಿರೇ ನಿಂತು ಹೋಗುವಂತಹ ಒಂದು ಕಹಿ ಸತ್ಯ. ಒಂದು ಮನೆಯ ನಗು ಶಾಶ್ವತವಾಗಿ ಕಣ್ಮರೆಯಾದ ದುರಂತ ಮತ್ತು ಹೆತ್ತವರ ಬದುಕನ್ನೇ ಕತ್ತಲೆಯೊಳಗೆ ತಳ್ಳಿಬಿಟ್ಟ ವಿಧಿಯ ಕ್ರೂರ ಆಟ. ಆದ್ದರಿಂದ ಬಂಧುಗಳೇ, ಈ ಘಟನೆಯನ್ನು ಕೇವಲ ಸುದ್ದಿಯಂತೆ ಕೇಳಬೇಡಿ. ನಿಮ್ಮ ಮನೆಯ ಒಬ್ಬ ಮಗನ ಕಥೆಯಂತೆ ಕೇಳಿ, ನಿಮ್ಮ ತಮ್ಮನ ಕಥೆಯಂತೆ ಕೇಳಿ, ನಿಮ್ಮ ಹೃದಯದೊಳಗೆ ಇಳಿಸಿಕೊಂಡು ಕೇಳಿ. ಯಾಕೆಂದರೆ ಇದು ನಾನು ಹೇಳಲಿರುವ ಅಜ್ನಾಸ್ನ ಕತೆ ನಿಜವಾಗಿಯೂ ಕಣ್ಣೀರನ್ನೇ ಮಾತನಾಡಿಸುವ ಕತೆ. 19 ವರ್ಷದ ಆ ಹುಡುಗನ ಕಣ್ಣಲ್ಲಿ ಎಷ್ಟು ಕನಸುಗಳಿದ್ದವು ಬಂಧುಗಳೇ. ಮನೆಯ ಪರಿಸ್ಥಿತಿ ಸುಧಾರಿಸಬೇಕು, ತಂದೆ ತಾಯಿಯ ಆಸರೆಯಾಗಬೇಕು, ಒಳ್ಳೆಯ ಜೀವನ ಕಟ್ಟಿಕೊಳ್ಳಬೇಕು ಎಂಬ ಕನಸುಗಳನ್ನು ಹೊತ್ತು ಬದುಕುತ್ತಿದ್ದ ಆತ ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯನ್ನು ಅರಿತಿದ್ದ. ಓದಿನ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ತಂದೆಯ ಕೈ ಹಿಡಿಯುತ್ತಿದ್ದ. ತಾಯಿಯ ಮುಖದಲ್ಲಿ ನಗು ಮೂಡಿಸಲು ಪ್ರಯತ್ನಿಸುತ್ತಿದ್ದ. ಆ ಮನೆಯ ಪ್ರತಿಯೊಂದು ಗೋಡೆಯಲ್ಲೂ ಅಜ್ನಾಸ್ನ ಹೆಜ್ಜೆಯ ಸದ್ದು ಇತ್ತು, ಆತನ ನಗು ಇತ್ತು, ಆತನ ಕನಸುಗಳ ಪ್ರತಿಧ್ವನಿ ಇತ್ತು. ನಮ್ಮ ಮಗ ದೊಡ್ಡವನಾಗಿ ನಮ್ಮ ಬದುಕಿನ ಕಷ್ಟವನ್ನು ದೂರ ಮಾಡುತ್ತಾನೆ ಎಂದು ಆ ತಂದೆ ತಾಯಿ ಎಷ್ಟು ಭರವಸೆಯಿಂದ ಬದುಕುತ್ತಿದ್ದರು. ಆದರೆ ಬಂಧುಗಳೇ, ಕೆಲವೊಮ್ಮೆ ವಿಧಿ ಎಷ್ಟು ನಿರ್ದಯವಾಗಿರುತ್ತದೆ ಗೊತ್ತಾ? ಒಂದು ಕ್ಷಣ ಸಾಕು ಇಡೀ ಬದುಕನ್ನೇ ಉರುಳಿಸಿಬಿಡಲು. ಆ ದಿನ ಸಂಜೆ ಕೂಡ ಅಜ್ನಾಸ್ ಎಂದಿನಂತೆ ತನ್ನ ಸ್ಕೂಟರ್ನಲ್ಲಿ ಹೊರಟಿದ್ದ. ಬಹುಶಃ ಆತ ಮನೆಗೆ ಮರಳಿ ಬಂದು ತಾಯಿಯ ಜೊತೆ ಮಾತನಾಡಬೇಕು ಎಂದುಕೊಂಡಿದ್ದ. ತಂದೆಗೆ ಸಹಾಯ ಮಾಡಬೇಕು ಎಂದುಕೊಂಡಿರಬಹುದು. ನಾಳೆಯ ಕನಸುಗಳ ಬಗ್ಗೆ ಯೋಚಿಸುತ್ತಿದ್ದನು. ಆದರೆ ಆತ ಸಾಗುತ್ತಿದ್ದ ರಸ್ತೆಯಲ್ಲೇ ಮೃತ್ಯು ಆತನನ್ನು ಕಾಯುತ್ತಿತ್ತು ಎಂಬುದನ್ನು ಯಾರೂ ಊಹಿಸಿರಲಿಲ್ಲ. ಮಾದಮಂಗಳಂ ಭಾಗದಿಂದ ವೇಗವಾಗಿ ಬಂದ ಬೈಕು ಒಂದರ ಭೀಕರ ಡಿಕ್ಕಿ ಕ್ಷಣಾರ್ಧದಲ್ಲಿ ಯುವಕನ ಬದುಕನ್ನೇ ಛಿದ್ರ ಮಾಡಿಬಿಟ್ಟಿತ್ತು. ರಸ್ತೆಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದ ಅಜ್ನಾಸನ್ನು ಕಂಡು ಜನರು ಗಾಬರಿಯಿಂದ ಓಡಿ ಬಂದರು. ಯಾರೋ ಆತನ ತಲೆಯನ್ನು ಎತ್ತಿಕೊಂಡು ಯಾರೋ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು. ಯಾರೋ ಏನೂ ಆಗಿಲ್ಲ ಎಂದು ಸಮಾಧಾನ ಹೇಳಲು ಪ್ರಯತ್ನಿಸಿದರು. ಆದರೆ ವಿಧಿ ತನ್ನ ನಿರ್ಧಾರ ಮಾಡಿಕೊಂಡಿತ್ತು. ಬಂಧುಗಳೇ, ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರ ಎಲ್ಲ ಪ್ರಯತ್ನವೂ ವಿಫಲವಾಯಿತು. ಯಾಕೆಂದರೆ ಆ ಅಪಘಾತದಲ್ಲಿ ಆತನ ತಲೆಗೆ ತೀವ್ರ ಪೆಟ್ಟು ಬಿದ್ದಿತ್ತು ಮತ್ತು ಆ ಕ್ಷಣದಲ್ಲಿ ಆತನ ತಲೆಯ ಮೇಲೆ ಒಂದು ಹೆಲ್ಮೆಟ್ ಕೂಡ ಇರಲಿಲ್ಲ. ಅಯ್ಯೋ ಬಂಧುಗಳೇ, ಆ ಒಂದು ಹೆಲ್ಮೆಟ್ ಇದ್ದಿದ್ದರೆ ಇಂದು ಈ ಕಥೆಯೇ ಹುಟ್ಟುತ್ತಿರಲಿಲ್ಲವೇ ಏನೋ. ಇಂದು ಆ ತಾಯಿಯ ಇಂದು ಕಣ್ಣೀರಲ್ಲಿ ಮುಳುಗುತ್ತಿಲ್ಲವೇ? ಇಂದು ಆ ತಂದೆ ತನ್ನ ಮಗನ ಸಮಾಧಿಯ ಕಬರು ಮುಂದೆ ನಿಂತು ಮೌನವಾಗಿ ಅಳುತ್ತಿರಲಿಲ್ಲ. ಕೇವಲ ಒಂದು ಸುರಕ್ಷಾ ಕವಚ ಕೊರತೆ ಇಂದು ಒಂದು ಮನೆಯ ಒಂದು ಕನಸನ್ನೇ ಆರಿಸಿಬಿಟ್ಟಿತ್ತು. ನಾವು ಕೆಲವೊಮ್ಮೆ ಸ್ವಲ್ಪ ದೂರ ಹೋಗ್ತಿದ್ದೀನಿ, ನನಗೇನು ಆಗಲ್ಲ, ಇಷ್ಟೊಂದು ಜಾಗೃತೆ ಯಾಕೆ ಎಂದು ಹೆಲ್ಮೆಟ್ ಕಡೆಗಣಿಸಿ ನಿರ್ಲಕ್ಷ್ಯ ತೋರಿಸುತ್ತೇವೆ. ಆದರೆ ಅಜ್ನಾಸ್ನ ಈ ಮರಣ ಹೇಳುತ್ತಿರುವುದು ಬಂಧುಗಳೇ, ಮೃತ್ಯು ಯಾವ ಕ್ಷಣದಲ್ಲಿ, ಯಾವ ರಸ್ತೆಯಲ್ಲಿ, ಯಾವ ರೂಪದಲ್ಲಿ ಬರುತ್ತೆ ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವೇ ಇಲ್ಲ.
ಮನೆ ಅಂಗಳದಲ್ಲಿ ನಗುತ್ತಾ ಓಡಾಡುತ್ತಾ ಇದ್ದ ಮಗ ಇಂದು ಬಿಳಿ ಕಫನ್ ಹೊದಿಕೆಯೊಳಗೆ ಮೌನವಾಗಿ ಮಲಗಿರುವುದು ನೋಡಿದಾಗ ಆ ಹೆತ್ತವರ ಸ್ಥಿತಿ ಹೇಗಿರಬಹುದು ಎಂದು ಒಮ್ಮೆ ಊಹಿಸಿ ನೋಡಿ. ಮಗನ ಮದುವೆ ಮಾಡಿ ಸಂಭ್ರಮಿಸಬೇಕಿದ್ದ ಆ ತಂದೆಯ ಕೈಗಳು ಇಂದು ಆತನನ್ನು ಕಬರ್ಸ್ಥಾನದ ಮಣ್ಣಿನಲ್ಲಿ ಮಲಗಿಸಬೇಕಾಗಿ ಬಂದಿದೆ. ಮಗ ಮನೆಗೆ ಬರುವ ದಾರಿಯನ್ನು ಕಾದು ಬಾಗಿಲು ಬಳಿ ನಿಂತಿದ್ದ ತಾಯಿ ಕೊನೆಗೆ ಅದೇ ಮಗನ ಮೃತದೇಹವನ್ನು ಮೈಯತ್ತನ್ನು ನೋಡಬೇಕಾಗಿ ಬಂದಿದೆ. ನೋವನ್ನು ಯಾವ ಮಾತಿನಲ್ಲಿ ವರ್ಣಿಸಬೇಕು ಬಂಧುಗಳೇ? ಆ ಮನೆಯ ಪ್ರತಿಯೊಂದು ವಸ್ತು ಇಂದು ಅಜ್ನಾಸಿನ ನೆನಪನ್ನು ಕೂಗಿ ಹೇಳುತ್ತಿದೆ. ಆತ ಕುಳಿತಿದ್ದ ಜಾಗ ಖಾಲಿಯಾಗಿದೆ. ಆತ ಬಳಸುತ್ತಿದ್ದ ವಸ್ತುಗಳು ಮೌನವಾಗಿವೆ. ಆದರೆ ಆ ನೆನಪುಗಳು ಮಾತ್ರ ಆ ಮನೆಯವರ ಎದೆಯನ್ನು ಪ್ರತಿ ಕ್ಷಣ ಇರಿಯುತ್ತಿವೆ. ಅಂತಿಮ ದರ್ಶನಕ್ಕೆ ಇಡೀ ಊರೇ ಹರಿದು ಬಂದಾಗ ಜನರ ಕಣ್ಣೀರೇ ಆ ಹುಡುಗ ಎಷ್ಟು ಒಳ್ಳೆಯವನಾಗಿದ್ದ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಯಾರೋ ತುಂಬ ಒಳ್ಳೆಯ ಹುಡುಗ ಎಂದು ಯಾರೋ ಯಾರಿಗೂ ನೋವು ಕೊಡದವನು ಎಂದರು. ಆದರೆ ಆ ಮಾತುಗಳನ್ನು ಕೇಳಲು ಅಜ್ನಾಸ್ ಮಾತ್ರ ಜೀವಂತವಾಗಿರಲಿಲ್ಲ. ಕಬ್ರಸ್ಥಾನದ ಆ ಮಣ್ಣಿನಡಿಯಲ್ಲಿ ಹೂತು ಹೋಗಿದ್ದ. ಕೇವಲ ಒಂದು ದೇಹವಲ್ಲ ಬಂಧುಗಳೇ, ಒಂದು ತಾಯಿಯ ಕನಸು, ಒಂದು ತಂದೆಯ ಭವಿಷ್ಯ, ಒಂದು ಮನೆಯ ನಗು ಮತ್ತು ಇನ್ನು ಅರಳಬೇಕಿದ್ದ 1000 ಕನಸುಗಳು. ಈ ಕಥೆಯಲ್ಲಿ ನಾವು ಕೇವಲ ಕಣ್ಣೀರು ಹಾಕಿ ಮರೆತು ಬಿಟ್ಟರೆ ಪ್ರಯೋಜನವಿಲ್ಲ. ಅಜ್ನಾಸ್ ತನ್ನ ಮರಣದ ಮೂಲಕ ನಮಗೆ ಒಂದು ದೊಡ್ಡ ಪಾಠ ಹೇಳಿ ಹೋಗಿದ್ದಾನೆ. ರಸ್ತೆಯಲ್ಲಿ ಒಂದು ಕ್ಷಣದ ಅಸಡ್ಡೆ, ಒಂದು ಸಣ್ಣ ನಿರ್ಲಕ್ಷ್ಯ ಮತ್ತು ಹೆಲ್ಮೆಟ್ ಧರಿಸದ ಒಂದು ನಿರ್ಧಾರ ಇಡೀ ಕುಟುಂಬವನ್ನು ಜೀವಂತವಾಗಿ ಸುಟ್ಟು ಹಾಕಬಹುದು. ನಾವು ಪೊಲೀಸರ ದಂಡ ತಪ್ಪಿಸಿಕೊಳ್ಳಲು ಅಲ್ಲ, ನಮ್ಮನ್ನು ಪ್ರೀತಿಸುವ ತಂದೆ ತಾಯಿಗಾಗಿ, ನಮ್ಮನ್ನು ಕಾಯುತ್ತಿರುವ ಕುಟುಂಬಕ್ಕಾಗಿ, ನಮ್ಮ ಕನಸುಗಳಿಗಾಗಿ, ಸುರಕ್ಷಿತಗಾಗಿ ಆಗಿದೆ ಹೆಲ್ಮೆಟ್ ಧರಿಸುವುದು. ಯಾಕಂದರೆ ನಮ್ಮ ಒಂದು ತಪ್ಪಿನಿಂದ ಅಳುವುದು ಕೇವಲ ನಾವು ಅಲ್ಲ, ನಮ್ಮ ಹಿಂದೆ ನಿಂತಿರುವ ಇಡೀ ಕುಟುಂಬ. ಅಜ್ನಾಸ್ ಇಂದು ಮಣ್ಣಿನಡಿ ಮಲಗಿದ್ದಾನೆ. ಆದರೆ ಆತ ಬಿಟ್ಟು ಹೋದ ನೋವು ಮತ್ತು ಸಂದೇಶ ಮಾತ್ರ ಪ್ರತಿಯೊಬ್ಬ ಸವಾರನ ಹೃದಯದಲ್ಲಿ ಸದಾಕಾಲ ಜೀವಂತವಾಗಿರಬೇಕು. ಆದ್ದರಿಂದ ಬಂಧುಗಳೇ, ಈ ಕಥೆಯನ್ನು ಕೊನೆಯವರೆಗೂ ಕೇಳಿ, ನಿಮ್ಮ ಮಕ್ಕಳಿಗೂ ಕೇಳಿಸಿ, ನಿಮ್ಮ ಸ್ನೇಹಿತರಿಗೂ ಹಂಚಿ. ಯಾಕಂದರೆ ಇದು ಕೇವಲ ಒಂದು ಯುವಕನ ಮರಣದ ಕಥೆಯಲ್ಲ, ನಾಳೆ ನಮ್ಮ ಮನೆಯಲ್ಲೂ ನಡೆಯಬಹುದು ಒಂದು ಭಯಾನಕ ಎಚ್ಚರಿಕೆಯ ಕಥೆ. ಅಲ್ಲಾಹು ಅಜ್ನಾಸ್ನ ಕಬರ್ ಅಲ್ಲಾಹ್ ವಿಶಾಲಗೊಳಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.